ಹೇ ಇವತ್ತು ನಾನು ಹೈಗ್ರೀವಾ ಮಾಡ್ತಾ ಇದ್ದೀನಿ. ಇದು ನಾನು ಚಿಕ್ಕವನಾಗಿದ್ದಾಗಿಂದನೂ ಒನ್ ಆಫ್ ಮೈ ಫೇವ್ರೆಟ್ ಸ್ವೀಟ್ಸ್ ಇದು. ಇದರೊಳಗೆ ಕಡಲೆಬೇಳೆ ಮತ್ತು ಬೆಲ್ಲ ಹಾಕಿರೋದ್ರಿಂದ ಒಂದು ಸ್ವಲ್ಪ ಹೆಲ್ದಿ ಆಗಿರುತ್ತೆ. ಸೊ ಗಿಲ್ಟ್ ಇಲ್ಲದೆ ತಿನ್ಬೋದು. ಶುರು ಮಾಡೋದಕ್ಕಿಂತ ಮುಂಚೆ ನನ್ನೆಲ್ಲ 1000 ಸಬ್ಸ್ಕ್ರೈಬರ್ಸ್ಗೂ ತುಂಬ ಥ್ಯಾಂಕ್ಸ್. ನೀವು ನನ್ನ ರೆಸಿಪೀಸ್ನ ಟ್ರೈ ಮಾಡಿ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸಖತ್ ಒಳ್ಳೆ ಮೆಸೇಜಸ್ ಕಳಿಸಿದ್ದೀರಾ. ಅದನ್ನು ನೋಡಿ ನಂಗೆ ಸಖತ್ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ನಂಗೆ ಇನ್ನೂ ಸಖತ್ ಇಂಪಾರ್ಟೆಂಟು. ನೆಕ್ಸ್ಟು 10,000 ಸಬ್ಸ್ಕ್ರೈಬರ್ಸ್. ಲೆಟ್ಸ್ ಗೋ. ಮೊದಲು ಇದಕ್ಕೆ ಕಡಲೆಬೇಳೆನ ಬೇಯಿಸ್ಕೊಬೇಕು. ಸೊ 1 ಕಪ್ ಅಷ್ಟು ಕಡಲೆಬೇಳೆ ತೊಗೊತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಇದನ್ನು ಅಟ್ಲೀಸ್ಟ್ 2.5 to 3 ಕಪ್ಸ್ ಅಷ್ಟು ನೀರು ಹಾಕಿ ಇದನ್ನು ಬೇಯಿಸ್ಕೊಳ್ಳೋಣ. ಕಡಲೆಬೇಳೆನ ಫುಲ್ಲು ಸಾಫ್ಟ್ ಆಗೋ ತನಕ ಬೇಯಿಸಬಾರ್ದು, ಸ್ವಲ್ಪ ಬೈಟ್ ಇರಬೇಕು, ಆವಾಗಲೇ ಚೆನ್ನಾಗಿರೋದು. ಇದನ್ನು ಕುಕ್ಕರಲ್ಲಿ 3 ವಿಸಿಲ್ ಕೊಟ್ಟು ಬೇಯಿಸ್ಕೊಳ್ಳೋಣ. ಇವಾಗ ಕಡಲೆಬೇಳೆ ಬೇಯ್ತಾ ಇರಬೇಕಾದ್ರೆ ಬೆಲ್ಲ ಮತ್ತು ಏಲಕ್ಕಿನ ಪುಡಿ ಮಾಡ್ಕೊಳ್ಳೋಣ. ನಾನು ಇದಕ್ಕೆ 3/4 ಕಪ್ಪಷ್ಟು ಬೆಲ್ಲನ ಪುಡಿ ಮಾಡ್ಕೊತಾ ಇದ್ದೀನಿ. ಇದು ಪರ್ಫೆಕ್ಟ್ ಆಗಿರುತ್ತೆ ಸ್ವೀಟ್ನೆಸ್ಸು. ಅದಾದಮೇಲೆ ಇದಕ್ಕೆ 3 ಏಲಕ್ಕಿನ ಪುಡಿ ಮಾಡ್ಕೊಳ್ಳೋಣ. ಗಮ್ ಅಂತಿದೆ. ಸೊ ಇವಾಗ ಕಡಲೆಬೇಳೆ ಬೆಂದಿದೆ. ಸೊ ಇದನ್ನು ಇವಾಗ ಡ್ರೈನ್ ಮಾಡ್ಕೊಳ್ಳೋಣ. ಆ ನೀರನ್ನ ಬಿಸಾಕೋದೇನು ಬೇಡ, ಅದನ್ನು ಸಾರಿಗೆ ಇಲ್ಲ ಹುಳಿಗೆ ಉಪಯೋಗಿಸ್ಕೊಬೋದು. ಬೇಳೆ ಪರ್ಫೆಕ್ಟಾಗಿ ಬಂದಿದೆ, ಫುಲ್ ಸಾಫ್ಟಾಗೂ ಆಗಿಲ್ಲ, ಒಳ್ಳೆ ಬೈಟ್ ಇದೆ ಇದಕ್ಕೆ. ಇವಾಗ ಒಂದು ಪ್ಯಾನಲ್ಲಿ ಬೆಲ್ಲನ ಕರಗಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಇದಕ್ಕೆ ನಾನು ಸುಮಾರು 1/2 ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಹೆಂಗೆ ಬೇಕೋ ಹಾಗೆ ನೋಡಿಕೊಂಡು ನೀರು ಹಾಕ್ಕೊಬೋದು. ಇದ್ರದ್ದು ಸ್ವೀಟ್ನೆಸ್ಸು ಒಬ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ, ಒಬ್ರಿಗೆ ಕಡಿಮೆ ಇಷ್ಟ ಆಗುತ್ತೆ. ನನಗೆ ನನ್ನ ಹೆಂಡತಿಗೆ ಯಾವಾಗಲೂ ಡಿಫ್ರೆಂಟೆ. ಅವಳಿಗೆ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕೋ, ನಂಗೆ ಕಡಿಮೆ ಬೇಕೋ. ನಾವು ಹೊರಗಡೆಯಿಂದ ಸ್ವೀಟ್ ಅನಿಸುತ್ತೆ, ಅದಕ್ಕೆ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೋದು ನಂಗೆ ಇಷ್ಟ. ಯಾವಾಗಲೂ ಉಪ್ಪು ಹಾಕ್ತಾಯಿನಿ. ಇವಾಗ ಬೆಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಇದಕ್ಕೆ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಏಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಇವಾಗ ಇದು ಚೆನ್ನಾಗಿ ಸಿಮ್ಮರ್ ಮಾಡೋಣ. ಬೇಳೆ, ಬೆಲ್ಲ, ಏಲಕ್ಕಿದು ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ. ಇದಕ್ಕೆ ನಾನು 3 ಇಂದ 4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಕಡಿಮೆ ಹಾಕಿದ್ರೆ ಇದು ಚೆನ್ನಾಗಿರೋದಿಲ್ಲ, ಸೊ ತುಪ್ಪ ಚೆನ್ನಾಗಿ ಹಾಕಬೇಕು. ಇವಾಗ ಇದು ಫುಲ್ ಗಟ್ಟಿ ಆಗ್ತಾ ಇದೆ. ಸ್ವಲ್ಪ ಬೇಳೆನ ಬೇಕಾದ್ರೆ ಈ ಥರ ಮ್ಯಾಶ್ ಮಾಡ್ಬೋದು, ಇನ್ನೂ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ. ಇವಾಗ ಇನ್ನೊಂದು ಪ್ಯಾನಲ್ಲಿ ಇದಕ್ಕೆ ಗಸಗಸೆ ಮತ್ತು ಒಣಕೊಬ್ಬರಿನ ಲೈಟಾಗಿ ಹುರ್ಕೊಳ್ಳೋಣ. ಇದಕ್ಕೆ 2.5 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಲೈಟಾಗಿ ಬೆಚ್ಚಗೆ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ. ಅದಾದಮೇಲೆ 1/4 ಕಪ್ ಅಷ್ಟು ಒಣಕೊಬ್ಬರಿನ ಸುಮ್ಮನೆ ಬೆಚ್ಚಗೆ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ. ಸೊ ಇದ್ರದ್ದು ಕನ್ಸಿಸ್ಟೆನ್ಸಿ ನಿಮಗೆ ಬಿಟ್ಟಿದ್ದು. ಸಾಮಾನ್ಯವಾಗಿ ಇನ್ನೊಂದು ಸ್ವಲ್ಪ ನೀರಾಗಿ ಮಾಡ್ಕೊತಾರೆ, ಬಟ್ ನನಗೆ ಇದೊಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ಇಷ್ಟ ಆಗುತ್ತೆ. ಇದು ಕೂಲ್ ಆದಮೇಲೆ ಹೇಗಿದ್ರೂ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ, ಸೊ ನಿಮಗೆ ಬಿಟ್ಟಿದ್ದು. ಫ್ಯಾಂಟಾಸ್ಟಿಕ್, ಪರ್ಫೆಕ್ಟ್ ಆಗಿದೆ. ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ, ಒಣದ್ರಾಕ್ಷಿನ ಒಂದು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡು ಹಾಕೋಣ. ಅಷ್ಟೇ, ಸಖತ್ ಸಿಂಪಲ್ಲು, ಸಖತ್ ಟೇಸ್ಟಿ. ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು 10,000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಬೇಕು ನೆಕ್ಸ್ಟು. ಓಕೆ, ಬಾಯ್.